ಹಲೋ ಫ್ರೆಂಡ್ಸ್, ಅವರು ಇವರು ತೋಟಪಜ ಅಂತೇಳಿ ಇಲ್ಲಿ ಅಂಬಾಮಠದಲ್ಲಿ ಪರಿಚಯ ಆಗಿದ್ದಾರೆ. ಈಗ ನಾವು ಹೋಗ್ತಾ ಇರೋದು ಪಾಪನಾಶಿ ಅಂತ. ಪಾಪನಾಶಿಗೆ ಹೋಗಿ ಅಲ್ಲಿ ಏನೇನಿದೆ, ಯಾವ ಗುಡಿ ಇದ್ದಾವೆ ಅಂತ ಎಲ್ಲ ತೋರಿಸ್ತೀನಿ, ಬನ್ನಿ. ಬನ್ನಿ ಫ್ರೆಂಡ್, ನಾನು ಬಂದಿರೋದು ಪಾಪನಾಶಿಗೆ. ಅಂದರೆ ಪಾಪನಾಶಿ ಇರೋದು ಹಿಂದುಗಡೆ. ಇಲ್ಲಿ ಇರೋ ಸ್ಥಳಗಳೆಲ್ಲ ತೋರಿಸ್ತೀನಿ, ಬನ್ನಿ. ಇಲ್ಲಿ ಶ್ರೀ ಕರಿವೀರೇಶ್ವರನನ್ನು ಜೀವಂತ ಸಮಾಧಿ ಎಂದು ಕರೆಯುತ್ತಾರೆ ಇಲ್ಲಿ. ಅದಕ್ಕಾಗಿ ಬನ್ನಿ ನೋಡೋಣ. ಶ್ರೀ ಕರಿವೀರಭದ್ರೇಶ್ವರನ ದರ್ಶನ ಪಡ್ಕೊಂಡು ಇಲ್ಲಿ ನಡೆದಿರುವಂಥ ಒಂದು ಘಟನೆಯನ್ನು ಹೇಳ್ತೀನಿ, ಬನ್ನಿ. ಹೇಳೋಕ್ಕಿಂತ ಮುಂಚಿತವಾಗಿ ಇಲ್ಲಿ ನಮ್ಮ ಬಾಸನ್ನು ಭೇಟಿಯಾಗೋಣ, ಶ್ರೀ ವೀರಭದ್ರೇಶ್ವರ ಬಾಸ್. ತದನಂತರ ಇಲ್ಲಿ ಆಗಿರುವ ಒಂದು ಘಟನೆ ಏನಪ್ಪ ಅಂತಂದ್ರೆ, ಶ್ರೀರಾಮ ಮತ್ತು ಲಕ್ಷ್ಮಣರು ಇಲ್ಲಿ ಬಂದು ಪಾಪವನ್ನು ಕಳೆದುಕೊಂಡು ಹೋದರು. ಇಲ್ಲಿರೋ ನದಿ ತುಂಗಭದ್ರ ನದಿ ಅಂತ. ಇದಕ್ಕೆ ಮೊದಲೇ ಒಂದು ಹೆಸರಿತ್ತು, ಮುಕುಂದ ಅಂತೇಳಿ. ಮತ್ತು ತದನಂತರ ಇವರು ರಾಮ ಲಕ್ಷ್ಮಣರು ಬಂದ ಮೇಲೆ ಹೆಸರನ್ನು ಚೇಂಜ್ ಆಯಿತು. ಅಂದರೆ ಇಲ್ಲಿ ಸ್ನಾನವನ್ನು ಮುಗಿಸಿ ಹೋದ ಮೇಲೆ ಪಾಪನಾಶಿ ಅಂತ ಹೆಸರು ಇಲ್ಲೇ ಉಳಿದುಕೊಂಡಿತು. ಅದಕ್ಕಾಗಿ ಸಕಲ ಸದ್ಭಕ್ತರು ಬಂದು ಇಲ್ಲಿ ಸ್ನಾನವನ್ನು ಮಾಡಿಕೊಂಡು, ಅಂದರೆ ಒಂದು ರೀತಿದಾಗ ಹೇಳ್ಬೇಕಂದ್ರೆ ಪಾಪವನ್ನು ಕಳೆದುಕೊಂಡೇ ಹೋಗ್ತೀವಿ ಅಂತ ಹೇಳ್ತಿದ್ರು.